ಹೌದು, ಖಂಡಿತ ಇದು ನಿಜವಾದ ಮಾತು. ಯಾಕಂದರೆ ಇಡೀ ಸಮಾಜದಲ್ಲಿ ಪ್ರತಿದಿನ ಆಗ್ತಿರೋ ಶೋಷಣೆಗಳನ್ನ ನೋಡ್ತಾ ಇದ್ದರೆ ಮಂಗಳಮುಖಿರ ಮುಂದಿನ ಪೀಳಿಗೆ, ಮುಂದಿನ ಪರಿಸ್ಥಿತಿ ಏನು ಅನ್ನೋದು ನಮಗೆ ತುಂಬಾ ಕುತೂಹಲ ಕಾಡ್ತಿದೆ. ಯಾಕಂದರೆ ದಿನನಿತ್ಯ ಮಂಗಳಮುಖಿಯರು ಬರೀ ಭಿಕ್ಷಾಟನೆಗೆ ಮೀಸಲ? ನಮ್ಮದೊಂದು ಪ್ರಶ್ನೆ. ನಾವು ನಿಮ್ಮ ಥರ ಅಲ್ವಾ? ಸಮಾಜ ಹೇಗೆ ಎಲ್ಲ ಪಡ್ಕೊತೈತೆ ಹಾಗೆ ನಾವು ಎಲ್ಲ ಥರ ಟ್ಯಾಕ್ಸ್ ಕಟ್ತೀವಿ. ನೀವುಗಳು ಬರೋ ಥರ ವಸ್ತುಗಳಿಗೆ ನಾವು ದುಡ್ಡು ಕೊಡ್ತೀವಿ, ನಾವು ತೊಗೊಳ್ತಾ ಇದ್ದೀವಿ. ನಮ್ಗೆ ಯಾಕೆ ಸಮಾನತೆ ಕೊಡ್ತಾ ಇಲ್ಲ ಅಲ್ವಾ? ನಮ್ಗೆ ಯಾಕೆ ಸಮಾನತೆ ಕೊಡ್ತಾ ಇಲ್ಲ? ನಾವು ನಿಮ್ಮ ಥರನೇ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಲ್ಲ. ನಮಗೇನಾದರೂ ಸ್ಪೆಷಲಾಗಿ ನಿಮಗೆ 100 ರೂಪಾಯಿ ಸಿಗೋದು ನಮ್ಗೆ 10 ರೂಪಾಯಿ ಸಿಗ್ತಾಯಿತ್ತಾ ವಸ್ತು ಏನಾದರೂ? ಇಲ್ಲ ತಾನೇ. ನೀವು ಏನು ತೊಗೊಂಡ್ರು ನಾವು ಅದನ್ನೇ ತಾನೇ ಪರ್ಚೇಸ್ ಮಾಡ್ತಾಯಿದ್ದೀವಿ. ನಮ್ಗೆ ಯಾಕೆ ಸರಿ ಸಮಾನತೆ ಏನು ಕೊಡ್ತಾ ಇಲ್ಲ? ಎಷ್ಟೋ ಜನ ಮಂಗಳಮುಖಿಯರು ಈಗಲೂ ದುಡ್ದು ಜೀವನ ಮಾಡಬೇಕು ಅಂತಿದ್ದಾರೆ. ಅಂಥವ್ರಿಗೆ ಕೆಲಸ ಕೊಡಿ. ಎಷ್ಟೋ ಜನಕ್ಕೆ ಮನೆ ಇಲ್ಲ, ಎಷ್ಟೋ ಕಡೆ ಬಾಡಿಗೆಗಳಿಗೆ ಮನೆ ಸಿಗ್ತಾ ಇಲ್ಲ. ನಮ್ಮಂಥವ್ರಿಗೆ ಬಾಡಿಗೆ ಕೊಡೋಕ್ಕೆ ಮುಂದೆ ಬಂದರೂ 5,000 ಇರೋ ಮನೆ 10,000 ಮಾಡ್ತಾರೆ. ಯಾಕೆ ಹಂಗೆ ಮಾಡ್ತಾರೆ? ಈ ಥರದ್ದೆಲ್ಲ ಪ್ರತಿದಿನ ಶೋಷಣೆಗಳನ್ನ ನೋಡ್ತಾ ಇದ್ದರೆ ಮುಂದಿನ ಪೀಳಿಗೆಗೆ ಮಂಗಳಮುಖಿಯರ ಪರಿಸ್ಥಿತಿ ಏನು ಅಂತ ಅನ್ನಿಸ್ತಿದೆ. ಹೌದು, ಖಂಡಿತ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಏನು ಮಾಡಬೇಕು ಮಂಗಳಮುಖಿಯರು? ಒಂದು ಆಧಾರ್ ಕಾರ್ಡಿಂದ ಗೌರ್ಮೆಂಟ್ ಕಡೆಯಿಂದ ಅಕ್ಕಿ ಇಲ್ಲ, ಯಾವುದೇ ಥರ ಪೆನ್ಷನ್ ಇಲ್ಲ. ಪೆನ್ಷನ್ ಬಂದರೂ ಅದು ತಿಂಗಳು ಕರೆಕ್ಟಾಗಿ ಬರ್ತಾ ಇಲ್ಲ. 800 ರೂಪೀಸ್ ಬರುತ್ತೆ ಪೆನ್ಷನ್ನು 40 ಇಯರ್ಸ್ ಒಳಗಡೆ ಇರೋರಿಗೆ. 3 ತಿಂಗಳಿಗೋ 6 ತಿಂಗಳಿಗೋ ಬರುತ್ತೆ. 800 ಇಟ್ಕೊಂಡು ಜೀವನ ಮಾಡೋಕ್ಕೆ ಸಾಧ್ಯನಾ? ಇವತ್ತಿನ ಮುಖ್ಯ ಬೇಡಿಕೆ ಏನಂದರೆ ಇಡೀ ಮಂಗಳಮುಖಿಯರು ಸಮುದಾಯ ಎಲ್ಲ ಸೇರಿ ಎಲ್ಲರ ಬೆಂಬಲವಿದ್ದು ಶಿವಲೀಲಾ ಅಂತ ಮೂವಿ ಮಾಡಿದ್ದೀವಿ ಸರ್. ಈ ಮೂವಿಲಿಗೆ ಚಲನಚಿತ್ರ ಟಾಕೀಸ್ಗಳು ಕೊಡ್ತಾ ಇಲ್ಲ. ಈ ಮೂವಿಲಿ ಪ್ರತಿಯೊಂದು, ಈಗ ನಾವು ಹೇಳೋದ್ಕಿಂತ ಒಂದು ಮೂವಿ ನೋಡಿದ್ರೆ ಅವ್ರ ಕಷ್ಟ ಏನೋ ಅನ್ನೋದು ಗೊತ್ತಾಗುತ್ತಲ್ಲ. ಆ ಮೂವಿಲಿ ಎಲ್ಲ ತೋರಿಸಿದ್ದಾರೆ. ಮಂಗಳಮುಖಿಯರ ಸುಖ ದುಃಖ, ಅವ್ರ ಜೀವನ ಹೇಗಿರುತ್ತೆ, ತಂದೆ ತಾಯಿ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ಅವ್ರ ಜೀವನ ಹೇಗಿರುತ್ತೆ, ಸಮಾಜ ಹೇಗೆ ನೋಡುತ್ತೆ ಅವ್ರನ್ನ ಅನ್ನೋದೆಲ್ಲ ಆ ಮೂವಿಲಿ ತೋರಿಸಿದ್ದೀವಿ. ದಯವಿಟ್ಟು ಈ ಮೂವಿ ನೋಡಿ. ಹಾಗೆ ಶಿಕ್ಷಣ ಕೊಡಿ, ಶಿಕ್ಷಣ ಕೊಡೋಕ್ಕೆ ಒಂದು ಪರ್ಮಿಷನ್ ಕೊಡಿ, ಹಾಗೆ ಮನೆಗಳು ಕೊಡಿ, ಸರಿ ಸಮಾನರಂತೆ ಕಾಣ್ರಿ ಮಂಗಳಮುಖಿಯರನ್ನ ಅಂತ ನಾವಂತೂ ಇವತ್ತಂತೂ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಸಂಪಂಗಿಯವರು ಈ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ. ತುಂಬಾ ಸಂತೋಷ ಆಯಿತು. ಇದು ಅದ್ಭುತವಾಗಿ ಮೂಡಿ ಬಂತು. ಇನ್ಮೇಲಾದರೂ ಈ ಪ್ರತಿಭಟನೆ ಮುಖಾಂತರ ಆದರೂ ಸಮಾಜ ಬದಲಾಗ್ಬೋದು ಅನ್ನೋ ಮನಸ್ಥಿತಿ ಖಂಡಿತ ನಮಗಿದೆ. ಧನ್ಯವಾದ. ಇಷ್ಟು ಹೇಳಕ್ಕೆ ನನ್ನ ಹೆಸರು ರಾಶಿ ಅಂತ ಸರ್. ಮಂಗಳಮುಖಿಯವರ ಬೇಡಿಕೆಗಳು ಈಡೇರಬೇಕಂತೇಳಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಮಂಗಳಮುಖಿಯವರಿಗೆ ಅವರಿಗೆ ಓದಲಿಕ್ಕೆ ಶಾಲಾ ಕಾಲೇಜುಗಳನ್ನು ತೆರೀಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು, ಸರ್ಕಾರಿ ಎಲ್ಲ ಇಲಾಖೆಗಳಲ್ಲಿ ಉದ್ಯೋಗವನ್ನು ನೇರ ನೇಮಕಾತಿ ಅಡಿಯಲ್ಲಿ ಅವ್ರನ್ನ ನೇಮಕ ಮಾಡಿಕೊಳ್ಬೇಕು, ಮನೆ ಕೊಡಬೇಕು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ವಯೋವೃದ್ಧರಿಗೆ ಮಾಸಾಶನ ಕೊಡಬೇಕು, ಮತ್ತು ಅವರೇ ಅಭಿನಯಿಸಿರುವ ಶಿವಲೀಲಾ ಫಿಲಮ್ಗೆ ಇಡೀ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳು ಮಕ್ಕಳು ಬಂದು ನೋಡೋದಕ್ಕೆ ಸರ್ಕಾರ ಸುತ್ತೋಲೆ ಹೊರಡಿಸಬೇಕು. ಅವರ ಚಿತ್ರಕ್ಕೆ ರಿಯಾಯಿತಿ ದರದಲ್ಲಿ ಅಂದರೆ GSTನ ಹೊರತುಪಡಿಸಿ ಅವರಿಗೆ ಸಹಾಯಧನವನ್ನು ಕೊಟ್ಟು ಒಂದು ಉತ್ತೇಜನ ನೀಡಿದರೆ ಮಂಗಳಮುಖಿಯವರ ನಿಜ ಕಥೆಯನ್ನು ಆ ಚಲನಚಿತ್ರದ ಮೂಲಕ ಅವರು ಅಭಿನಯಿಸಿದ್ದಾರೆ. ಭಾಳ ಉತ್ತಮವಾದ ಒಂದು ಸಂದೇಶವನ್ನು ಈ ರಾಜ್ಯದ ಜನರಿಗೆ ಕೊಡ್ತಾ ಇದ್ದಾರೆ. ಅವರನ್ನು ಈ ಸಮಾಜದಲ್ಲಿ ಶೋಷಣೆ ಮಾಡುವುದನ್ನು ಬಿಟ್ಟು ಅವರು ನಮ್ಮಂಗೆ ಮನುಷ್ಯರು ಅನ್ನುವಂಥದ್ದನ್ನು ಸಾಮಾನ್ಯ ಜನರಲ್ಲೂ ಅದು ಮೂಡಿ ಬರಬೇಕು. ಸಮಾನತೆ ಅವ್ರಿಗೆ ಸಿಗಬೇಕು. ಸಂವಿಧಾನ ಅಡಿಯಲ್ಲಿ ಸಮಾನತೆ ಎಲ್ಲರಿಗೂ ಸಿಗಬೇಕಂತ ಏನು ನಮಗೆ ಕಾನೂನಿದೆಯೋ ಆ ಕಾನೂನು ವ್ಯಾಪ್ತಿಯಲ್ಲಿ ಅವ್ರಿಗೂ ಏನೇನು ಸಿಗಬೇಕೋ ಎಲ್ಲ ಸೌಲಭ್ಯಗಳು ಸಿಗಬೇಕಂತೇಳಿ ಇವತ್ತು ಹೋರಾಟ ಮಾಡಿದ್ದೇವೆ. ಈ ಹೋರಾಟಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರು ಆದಂಥ ಆರ್ ಅಶೋಕ್ ಅವರು, ಮೇಲ್ಮನೆಯ ವಿರೋಧ ಪಕ್ಷ ನಾಯಕರಂಥ ಛಲವಾದಿ ನಾರಾಯಣಸ್ವಾಮಿಯವರು, ಶಾಸಕರು ಮಾಜಿ ಮಂತ್ರಿಗಳಾದಂಥ ಜನಾರ್ದನ್ ರೆಡ್ಡಿಯವರು, ಉಪನಾಯಕರಂಥ ಅರವಿಂದ್ ಬೆಲ್ಲದವರು, ಸಕಲೇಶ್ಪುರ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು, ಮುಖ್ಯ ಸಚೇತಕರಂಥ ರವಿಕುಮಾರ್ ಅವರು, ಭಾರತಿ ಶೆಟ್ಟಿಯವರು, ಹೇಮಲತಾ ಅವರು,
ಇನ್ನುಳಿದಂತೆ ಎಲ್ಲ ಮುಖಂಡಗಳು ಬಂದು ಇವತ್ತು ನಮ್ಮ ವೇದಿಕೆಯಲ್ಲಿ ಭಾಗವಹಿಸಿ ಭರವಸೆಯನ್ನು ಕೊಟ್ಟೋಗಿದ್ದಾರೆ. ಮುಂದೆ ಅದೆಲ್ಲವೂ ಕೂಡ ಈಡೇರ್ತದೆ ಅನ್ನುವಂಥ ನಂಬಿಕೆ ವಿಶ್ವಾಸ ಇದೆ. ಆದರೆ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ಪ್ರಯತ್ನ ನಿರಂತರವಾಗಿ ಹೋರಾಟವನ್ನು ನಾವು ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು.